ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಜಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಜಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಜಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಜಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಜಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಜಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಜಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಜಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಜಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ
ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಸಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಸಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಸಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಸಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಸಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ. ಹುಮ್ನಾಬಾದ್ನ ಮೊಳಕೇರ ಬಳಿ ಸಂಭವಿಸಿರುವಂತಹ ಸ್ಫೋಟ. ನಿಗೂಢ ಸ್ಫೋಟದಲ್ಲಿ 5 ಜನರಿಗೆ ಗಂಭೀರ ಗಾಯವಾಗಿದೆ. ಅನ್ವರ್ ಸಾಬ್ 18 ವರ್ಷ, ಜಬ್ಬರ್ ಸಾಬ್ 65 ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಫರಿಸಾರ್ 8 ವರ್ಷ, ಅಜೀಜ್ 5 ವರ್ಷ ಇವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿಗೂಢ ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನಗಳಿದ್ದಾವೆ.